ವಾಲ್ಮೀಕಿ ಹಗರಣ ಕುರಿತು ಮತ್ತೊಮ್ಮೆ ಇದೀಗ ಪಾದಯಾತ್ರೆ ಮಾಡಕ್ಕೆ ಯತ್ನಾಳ್ ಮತ್ತೆ ಇವ್ರ ನೇತೃತ್ವ ಮಾಡಲಿ, ಒಳ್ಳೆಯದು, ಮಾಡಬೇಕು, ತಪ್ಪೇನಿಲ್ಲ. ಹಾಗೇನೆ ಜೊತೆಗೆ ದೇವರಾಜ ಅರಸು ಟ್ರಕ್ ಟರ್ಮಿನಲ್ದು ಜೊತೆಗೆ ಸೇರಿಸ್ಕೊಂಡು ಮಾಡಿದ್ರೆ ಇಡೀ ದೇಶದ ಜನರಿಗೆ ಗೊತ್ತಾಗ್ತದೆ. ಯತ್ನಾಳವರು ಅವರ ಪಕ್ಷದ ಕೋವಿಡ್ ಹಗರಣ ಏನು ಇವತ್ತು ನ್ಯಾಯಮೂರ್ತಿ ಕುನ್ನಾ ಅವರು ಮಧ್ಯಂತರ ವರದಿಯನ್ನು ಕೊಟ್ಟಿದ್ದಾರೆ, ಅದನ್ನು ಒಂದು ಕಾಪಿ ತಗೊಂಡು ಓದಲಿ. ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಹಗರಣಗಳನ್ನು ನೋಡಲಿ. ಕೇಂದ್ರ ಸಚಿವರು SC/ST ಜಮೀನನ್ನು ಬರ್ಸ್ಕೊಂಡಿರುವಂಥ ಪ್ರಕರಣಗಳನ್ನು ಕೂಡ ಎತ್ಕೊಂಡು ಅವೆಲ್ಲ ಎತ್ಕೊಂಡು ಓಡಾಡಲಿ, ಬೇಡ ಅಂತ ಹೇಳೋದಿಲ್ಲ. ಬರೀ BJP ಅವರು ಒಂದೇ, ಅವರು ಯತ್ನಾಳವರು ಹೋರಾಟಗಾರರು. ಸೊ ಹಾಗಾಗಿ ಹೋರಾಟ ಎಲ್ಲರ ಮೇಲೂ ಇರಬೇಕು. ನನಗೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲ. ನಾನು ಮಾಧ್ಯಮಗಳಲ್ಲಿ ಮಾತ್ರ ಬಂದಿರೋದನ್ನು ಕೇಳಿದ್ದೀನಿ. ವರದಿ ಇನ್ನೂ ಯಾರ ಕೈಗೂ ಸಿಕ್ಕಿಲ್ಲ. ವರದಿ ಸಿಕ್ಕಿದ ಮೇಲೆ ನಾವೇನಾದರೂ ಚರ್ಚೆ ಮಾಡಬೇಕೇ ಹೊರತು ಅನೈಷ್ಕವಾಗಿ ಮಾತನಾಡ್ತಕ್ಕಂಥದ್ದಿಲ್ಲ. ಹಗರಣ ಮೇಲ್ನೋಟಕ್ಕೆ ಆಗಿದೆ ಅಂತಕ್ಕಂಥದ್ದು, ಅವ್ಯವಹಾರಗಳು ನಡೆದಿದೆ ಅಂತಕ್ಕಂಥದ್ದು ಪತ್ರಿಕೆಗಳಲ್ಲಿ ಬಂದಿದೆ, ಅದನ್ನು ನೋಡಿದ್ದೇನೆ.